ಎಲ್ಲರಿಗೂ ನಮಸ್ಕಾರ. ಹಿಸ್ಟ್ರಿ ಐಕ್ಯೂ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಮುಘಲ್ ಲಿಟರೇಚರ್ ಪಾರ್ಟ್ 5 ಇದರಲ್ಲಿ ಜಹಾಂಗೀರ್ ಕಾಲದ ಸಾಹಿತ್ಯ ಆಧಾರಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಮೊದಲಿಗೆ ಪರ್ಷಿಯನ್ ಸಾಹಿತ್ಯಾಧಾರಗಳು. ಅದರಲ್ಲಿ ನೋಡೋದಾದ್ರೆ ತುಜುಕೆ ಜಹಾಂಗೀರಿಯನ್ನ ರಚಿಸಿದವರು ಜಹಾಂಗೀರ್, ಮೊತ್ಮಿತ್ ಖಾನ್ ಹಾಗೂ ಮೊಹಮ್ಮದ್ ಹಾದಿ. ಜಹಾಂಗೀರ್ ತನ್ನ ಜೀವನದ 17 ವರ್ಷಗಳ ಇತಿಹಾಸವನ್ನ ಮಾತ್ರ ಈತ ರಚನೆ ಮಾಡಿದ್ದಾನೆ. ನಂತರ ಈ ಕೃತಿಯನ್ನ ಸಂಪೂರ್ಣಗೊಳಿಸಿದವರು ಮೊತ್ಮಿತ್ ಖಾನ್ ಹಾಗೂ ಮೊಹಮ್ಮದ್ ಹಾದಿ. ಮೊತ್ಮಿತ್ ಖಾನ್ ಈ ಕೃತಿಯನ್ನ ಸಂಪೂರ್ಣಗೊಳಿಸಿ 1620ರಲ್ಲಿ ಈ ಕೃತಿಗೆ ಇಕ್ಬಾಲ್ ನಾಮಾಯ ಜಹಾಂಗೀರಿ ಎಂಬ ಹೆಸರನ್ನ ಮರುನಾಮಕರಣವನ್ನ ಮಾಡ್ತಾನೆ. ನಂತರ ಮೊಘಲ್ ದೊರೆ ಮುಹಮ್ಮದ್ ಶಾನ ಕಾಲದಲ್ಲಿ ಮೊಹಮ್ಮದ್ ಹಾದಿ ಈ ಕೃತಿಗೆ ತುಜುಕೆ ಜಹಾಂಗೀರಿ ಕೃತಿಗೆ ಪ್ರಸ್ತಾವನೆಯನ್ನ ರಚಿಸಿ ತಿದ್ದುಪಡಿ ಮಾಡಿದ ನಂತರ ಪುನಃ ತತ್ತಿಮಾಯ ವಾಹ್ಯತೆ ಜಹಾಂಗೀರಿ ಎಂಬ ಹೆಸರಿನಿಂದ ಮರುನಾಮಕರಣವನ್ನ ಮಾಡ್ತಾನೆ. ಫ್ರೆಂಡ್ಸ್, ಈ ಒಂದು ಕೃತಿಯ ಕವರ್ ಪೇಜ್ ಅನ್ನ ರಚನೆ ಮಾಡಿರುವಂತಹ ಚಿತ್ರಕಾರ ಅಬುಲ್ ಹಸನ್. ಇಷ್ಟು ತುಜುಕೆ ಜಹಾಂಗೀರಿ ಬಗ್ಗೆ ತಿಳ್ಕೊಂಡ್ವಿ. ನಂತರ ಮುಆಸಿರೆ ಜಹಾಂಗೀರಿ ಬೈ ಕಾಮ್ಗಾರ್ ಖಾನ್, ಇಂತಖಾಬೆ ಜಹಾಂಗೀರಿ ಬೈ ಅಬುಲ್ ವಹಾಬ್, ತಾರಿಕೆ ಫೆರಿಸ್ತಾ ಬೈ ಮೊಹಮ್ಮದ್ ಖಾಸಿಂ ಫೆರಿಸ್ತಾ. ಫ್ರೆಂಡ್ಸ್, ಈ ಕೃತಿಯ ಇನ್ನೊಂದು ಹೆಸರು ಗುಲ್ಶನೆ ಇಬ್ರಾಹಿಂ ಅಂತ. ಜಹಾಂಗೀರ್ ಕಾಲದಲ್ಲಿ ಈ ಕೃತಿ ರಚನೆಯಾಗಿದೆ, ಆದರೆ ಈತನ ಆಸ್ಥಾನದಲ್ಲಿ ಈತ ಇರಲಿಲ್ಲ. ನಂತರ ಜಹಾಂಗೀರ್ ಕಾಲದ ಹಿಂದಿ ಸಾಹಿತ್ಯಾಧಾರಗಳು. ಅದರಲ್ಲಿ ನೋಡೋದಾದ್ರೆ ಸೂರ್ದಾಸ್ ಅವರು ರಚಿಸಿರುವಂತಹ ಸೂರ್ ಸಾಗರ್ ಮತ್ತು ಭ್ರಮರ್ ಗೀತ. ನಂತರ ಬಿಷನ್ ದಾಸ್ ಅವರು ರಚಿಸಿರುವಂತಹ ಜಹಾಂಗೀರ್ ಚಂದ್ರಿಕಾ ಹಾಗೂ ವೀರಸಿಂಹ ದೇವಚರಿತ. ಇತರೆ ಕವಿಗಳು ಮಾನ್ ಸಿಂಗ್, ಈತ ಜಹಾಂಗೀರನ ಮಾವ, ಡ್ಯಾನಿಯಲ್, ಈತ ಜಹಾಂಗೀರನ ತಮ್ಮ, ಕೇಶವ್ ದಾಸ್, ಜದ್ರುಬ್ ಗೋಸಾಯಿ ಹಾಗೂ ಕಿಶನ್ ದಾಸ್. ಫ್ರೆಂಡ್ಸ್, ಪ್ರೊಫೆಸರ್ ಬೇನಿ ಪ್ರಸಾದ್ ರವರು ಜಹಾಂಗೀರ್ ಕಾಲದ ಸಾಹಿತ್ಯಾಧಾರಗಳನ್ನ ಅಗಸ್ಟಸ್ ಯುಗಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ. ಇಷ್ಟು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಶಹಜಹಾನ್ ಕಾಲದ ಸಾಹಿತ್ಯ ಆಧಾರವನ್ನ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು ಟು ಆಲ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.